ಸ್ವಾತೀಸ್ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇದು ಬಂದುಬಿಟ್ಟು ನಾನು ಹಬ್ಬ ಆದಮೇಲೆ ಅಂದರೆ ಮಂಗಳವಾರ ಊರಿಗೆ ಹೋಗಿದ್ವಲ್ಲ, ಹಬ್ಬ ಆದಮೇಲೆ ಬುಧವಾರದಿಂದ ನಾವು ಬೆಂಗಳೂರಿಗೆ ವಾಪಸ್ ಬಂದ್ವಿ. ಅಲ್ಲಿಂದ ನಾನು ಲಾಗನ್ನು ಶೇರ್ ಮಾಡ್ತಾಯಿದ್ದೀನಿ. ಲಾಗ್ನ ಶೇರ್ ಮಾಡೋಕ್ಕೆ ಆಗಿಲ್ಲ, ಲಾಂಗ್ ವೀಡಿಯೋಸ್ ಯಾವುದೂ, ಯಾಕಂದರೆ ಯೂಟ್ಯೂಬ್ ಮೇಲೆ ಅಷ್ಟೊಂದು ಫೋಕಸ್ ಮಾಡೋಕ್ಕಾಗ್ತಿಲ್ಲ ನನಗೆ, ಬಿಕಾಸ್ ಲೋಯರ್ ಬ್ಯಾಕ್ ಪೇನ್ ಇರೋದ್ರಿಂದ. ಅದರಿಂದ ಯಾವುದೇ ಥರದ ಲಾಂಗ್ ವೀಡಿಯೋಸು ನಾನು ಕಂಟಿನ್ಯೂಸ್ ಆಗಿ ಹಾಕೋಕ್ಕಾಗ್ತಿಲ್ಲ. ಅದರಿಂದ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ ಏನಾಯಿತು ಅದನ್ನು ವಿಡಿಯೋ ಹಾಕ್ಬಿಡೋಣ ಅಂತಂದ್ಬಿಟ್ಟು, ಸುಮ್ಮನೆ ಡಿಲೇ ಆಗ್ತಾ ಇರುತ್ತೆ ಅಂತಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಸೊ ಊರಿಂದ ಬುಧವಾರ ಹೊರಟು ಬಂದ್ವಿ ನಾವು ಬ್ಯಾಂಗ್ಳೂರಿಗೆ. ನೋಡಿ ಏನೇನು ಕೊಟ್ಟು ಕಳಿಸಿದ್ದಾರೆ ಅಂತಂದ್ಬಿಟ್ಟು ಎಲ್ಲ ಬಂದು ಊರಿಂದ ಬಂದು ಎಲ್ಲನೂ ಓಪನ್ ಮಾಡಿ ಇಟ್ಕೋಬೇಕು, ಏನೇನು ತಂದಿದ್ದಾರೋ ಅದೆಲ್ಲನೂ ತೆಗೆದಿಟ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ, ಆಮೇಲೆ ಇಲ್ಲಿ ಬಿಸಿ ಬಿಸಿ ಫ್ರೆಶ್ ಆಗಿರುವಂಥ ಹಾಲಲ್ಲಿ ಮಾಡಿರುವಂಥ ಗಿಣ್ಣನ್ನು ಕೊಟ್ಟು ಕಳಿಸಿದ್ರು. ಸೂಪರಾಗಿತ್ತು ಗಿಣ್ಣಂತೂ. ನೋಡಿ ಎಷ್ಟು ಫ್ರೆಶ್ ಆಗಿದೆ. ಅಂದರೆ ಎರಡು ಥರ ಮಾಡ್ತಾರೆ ಗಿಣ್ಣನ್ನು, ರವೆಯಲ್ಲೂ ಮಾಡ್ತಾರೆ, ಅಕ್ಕಿಯಲ್ಲೂ ಮಾಡ್ತಾರೆ. ಸೂಪರ್ವಾಗಿತ್ತು. ಬೆಲ್ಲ ಅಕ್ಕಿ ಎಲ್ಲ ಹಾಕಿ ಮಾಡಿದರು. ನಮ್ಮ ಯಜಮಾನ್ರವ್ರ ಅಕ್ಕ ಮಾಡಿ ತುಂಬಿ ನಿಮ್ಮಮ್ಮವ್ರಿಗೂ ಕೊಡು ಅಂತಂದ್ಬಿಟ್ಟು ಕೊಟ್ಟು ಕಳಿಸಿದ್ರು. ತುಂಬ ಬಿಸಿ ಇತ್ತು, ಸಖತ್ ಟೇಸ್ಟಿಯಾಗಿತ್ತು. ನಾನು ಬರ್ತಾನೆ ಸ್ವಲ್ಪ ಕಾರಲ್ಲಿ ತಿನ್ಕೊಂಡು ಬಂದೆ. ತುಂಬ ಗಟ್ಟಿ ಹಾಲು, ತುಂಬ ಫ್ರೆಶ್ಶಾಗಿತ್ತು. ಕೊಟ್ಟು ಕಳಿಸಿದ್ರು. ಅವತ್ತೇ ನಾವು ಬರೋ ದಿನವೇ ಅವತ್ತೇ ಮಾಡಿ ನಮಗೆ ಕೊಟ್ಟು ಕಳಿಸಿದ್ರು. ನಾನಂತೂ ಕಾರಲ್ಲಿ ಸ್ವಲ್ಪ ತಿಂದೆ, ಇನ್ನು ಮಿಕ್ಕಿದ್ದು ಮನೆಗೆ ತೊಗೊಂಡು ಬಂದಿದ್ದೆ. ಮನೆಯಲ್ಲೂ ಕೂಡ ಬಂದು ತಿಂದೆ. ಸಖತ್ ಟೇಸ್ಟಿಯಾಗಿತ್ತು. ತುಂಬಾ ಒಳ್ಳೆಯದಲ್ವ ಗಿಣ್ಣ ಹಾಲು ಅನ್ನೋದು. ನನಗೆ ರವೆದಷ್ಟು ಇಷ್ಟ ಆಗಲ್ಲ, ಅಕ್ಕಿಯಲ್ಲಿ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ. ಆಮೇಲೆ ಬಂದಿದ ತಕ್ಷಣ ನಾನು ಎಲ್ಲಾದರೂ ಹೋಗ್ಬಿಟ್ಟು ಕಾರಲ್ಲಿ ಜರ್ನಿ ಮಾಡಿದ್ದೀನಿ ಅಂದರೆ, ಅದರಲ್ಲಿ ಈಗ ಲೋಯರ್ ಬ್ಯಾಕ್ ಪೇನ್ ಇರೋದ್ರಿಂದ ತುಂಬ ಲಾಂಗ್ ಜರ್ನಿ ಆಯ್ತಲ್ಲ, ಕುತ್ಕೊಂಡು ಬಂದನಲ್ಲ. ಅಂದರೆ ಜಾಸ್ತಿ ಕುತ್ಕೊಳ್ಬೇಡಿ, ನಿಂತ್ಕೊಂಡು ಓಕೆ, ಬಟ್ ಮಲ್ಕೊಳ್ಳೋದು ಓಕೆ, ಬಟ್ ತುಂಬ ಲಾಂಗ್ ಬಂದರೆ ರೆಸ್ಟ್ ತೊಗೊಳ್ಳಿ ಅಂತ ಹೇಳಿದ್ರಲ್ಲ. ರೆಸ್ಟ್ ತೊಗೊಳ್ಳೋಣ ಅಂತಂದ್ಬಿಟ್ಟು ಬಂದಿದ ತಕ್ಷಣ ಈ ಫ್ರೂಟ್ಸು, ಈ ತೆಂಗಿನಕಾಯಿ ಮತ್ತು ಗಿಣ್ಣು, ನಾವು ಊರಿಂದ ತಂದಿರೋದು, ಅಕ್ಕಿ ಏನೇನೋ ಇರುತ್ತಲ್ಲ ಅದನ್ನೆಲ್ಲ ಸೈಡ್ಗೆ ತೆಗೆದು ಇಟ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಹಬ್ಬಕ್ಕೆ ತಂದಿದ್ದು ಎಲ್ಲ ಕೊಟ್ಟು ಕಳಿಸಿದ್ರು. ಆಮೇಲೆ ಮಾತಾಡಿಕೊಂಡು ಅವರೇಕಾಯಿ ಕೂಡ ತುಂಬ ಕೊಟ್ಟು ಕಳಿಸಿದ್ರಂತೆ ನಮ್ಮ ಯಜಮಾನ್ರವ್ರ ಅಕ್ಕ, ಅವ್ರ ಹಸ್ಬೆಂಡ್ಗೆ, ಅವರ ಫ್ರೆಂಡ್. ಅಂದರೆ ನಾನು ಮರ್ತುಬಿಟ್ಟಿದ್ದೀನಿ, ಮತ್ತು 2 ಐಟಮ್ ಕೊಟ್ಟು ಕಳ್ಸೋದು ಮರ್ತೋಗ್ಬಿಟ್ಟಿದ್ರು. ಆಮೇಲೆ ಫೋನ್ ಮಾಡಿದ್ರು, ಪರವಾಗಿಲ್ಲ ಬಿಡಿ ನೆಕ್ಸ್ಟ್ ಟೈಮ್ ಬಂದಾಗ ಕೊಟ್ಟು ಕಳಿಸಿರಂತೆ ಅಂತ ಹೇಳಿದೆ. ಅವರೇಕಾಯಿ ತೊಗೊಂಡು ಬರೋದು ಮರ್ತುಬಿಟ್ಟೆ. ಮನೆಗೆ ಬಂದಾದ್ಮೇಲೆ ನೆನಪಾಯಿತು ಅವರೇಕಾಯಿ ತಂದಿಲ್ಲ ಅಂತಂದ್ಬಿಟ್ಟು. ಇಟ್ಸ್ ಓಕೆ ಅಂತಂದ್ಬಿಟ್ಟು ಸುಮ್ಮನೆ ಆದೆ. ಯಾಕೆ ಅಂದರೆ ಅವರೇಕಾಯಿನ ಅವರೇ ನೆನೆಸಿ ಮತ್ತು ಹಿತಕಿ ಕೊಟ್ಟು ಕಳಿಸ್ತಾರೆ. ಅದೆಲ್ಲ ಫ್ರಿಜ್ಜಲ್ಲಿ ತುಂಬ ಇತ್ತಂತೆ, ಜಾಸ್ತಿ ತುಂಬ 4-5 kg ಇಟ್ಟಿದ್ರಂತೆ. ಬಟ್ ಮರ್ತುಬಿಟ್ಟಿದ್ದಾರೆ ನನಗೂ ಕೊಟ್ಟು ಕಳಿಸೋದ್ರಲ್ಲಿ. ಮಾತಾಡೋದ್ರಲ್ಲಿ ನಾನು ಕೇಳೋದು ಮರ್ತುಬಿಟ್ಟಿದ್ದೀನಿ. ಫೈನಲಿ ಮನೆಗೆ ಬಂದಮೇಲೆ ನೆನಪಾಯಿತು, ಇನ್ನೇನು ಮಾಡೋದು ಅಂತ ಸುಮ್ಮನೆ ಆದೆ. ನಾನಿಲ್ಲಿ ಅದರ ನೆಕ್ಸ್ಟ್ ಡೇ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ, ಯೂಟ್ಯೂಬ್ನ ಫೋಕಸ್ ಮಾಡೋಕ್ಕಾಗ್ತಿಲ್ಲ ಅಷ್ಟೊಂದು. ಬಟ್ ನಾನು ಎಷ್ಟು ಟ್ರೈ ಮಾಡ್ತೀನೋ ಎಷ್ಟು ಬೆಸ್ಟ್ ಆಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ. ಈಗ ಸದ್ಯಕ್ಕೆ ಒಳ್ಳೆ ಕಂಟೆಂಟು ಕೊಡೋಕ್ಕಾಗ್ತಿಲ್ಲ, ಯೂಟ್ಯೂಬ್ ಮೇಲೆ ಫೋಕಸ್ ಮಾಡೋಕ್ಕಾಗ್ತಿಲ್ಲ. ಸದ್ಯಕ್ಕೆ ಮುಂದಕ್ಕೆ ಖಂಡಿತ ಮಾಡೇ ಮಾಡ್ತೀನಿ. ಸೊ ನನ್ನ ಮಗಳಿಗೆ ಈವ್ನಿಂಗ್ ಆಯ್ತಲ್ಲ, ಇಲ್ಲ ಈವ್ನಿಂಗ್ ಆಗಿರಲಿಲ್ಲ, ಒಂದು 2 o'clock ಹಂಗೆ ರಾಗಿ ಗಂಜಿ ಕೇಳಿದ್ಲು. ರಾಗಿ ಗಂಜಿ ಮಾಡಿಕೊಟ್ಟೆ. ತುಂಬ ಇಷ್ಟಪಟ್ಟು ಕುಡಿತಾಳೆ ಅಂತಂದರೆ ಇದೇ ರಾಗಿ ಮಾಲ್ಟು, ರಾಗಿ ದೋಸೆ ಅಂದರೆ ಅವಳಿಗೆ ಫೇವ್ರೇಟು. ಒಳ್ಳೆಯದೇ ಅಲ್ವಾ, ಒಳ್ಳೆ ಪ್ರೋಟೀನ್ ಫುಡ್ಡು. ಅವಳು ಕೇಳೋದು ಹೆಚ್ಚು, ನಾನು ಮಾಡ್ಕೊಳ್ಳೋದು ಹೆಚ್ಚು ಅಂತ ಮಾಡಿಕೊಟ್ಟೆ. ಆ್ಯಂಡ್ ಆದಮೇಲೆ ಮತ್ತೆ ಸುಮ್ಮನೆ ಇರಬೇಕಲ್ಲ, ಕೂತ್ಕೊಂಡು ಅವಳು ಟಿ ವಿ ನೋಡಿಕೊಂಡು ಕೇಳಿದ್ದು ನನಗೆ ಶಾವಿಗೆ ಪಾಯಸ ಬೇಕು ಅಂತಂದ್ಬಿಟ್ಟು. ನೋಡಿ ನಾನಿಲ್ಲಿ ಈ ಥರ ಶಾವಿಗೆ ತೊಗೊಂಡಿದ್ದೀನಿ. ಇದು ರೋಸ್ಟೆಡ್ ಶಾವಿಗೆ, ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಕ್ವಿಕ್ಕಾಗಿ ಆಗುತ್ತೆ, ಬೇಗನೆ ಆಗುತ್ತೆ. ಆಲ್ರೆಡಿ ರೋಸ್ಟ್ ಮಾಡಿರ್ತಾರೆ ಅವರು. 5 ನಿಮಿಷ ಹಾಲು ಕಾಯೋ ಅಷ್ಟೊತ್ತಿಗೆ ಅದು ಕೂಡ ಚೆನ್ನಾಗಿ ಬೆಂದೋಗ್ಬಿಟ್ಟಿರುತ್ತೆ. ಕ್ವಿಕ್ಕಾಗಿ ಲಂಚ್ ಬಾಕ್ಸ್ಗೆ, ಬೆಳಗ್ಗೆ ಟಿಫನ್ಸ್ಗೆ, ಇಲ್ಲೇನಾದರೂ ಬೇಗ ಕೇಳಿದಾಗ, ಹೊಟ್ಟೆ ಎಸಿತಾ ಇದ್ದಾಗ ಕ್ವಿಕ್ಕಾಗಿ 5 ನಿಮಿಷಕ್ಕೆ ಆಗಿಬಿಡುತ್ತೆ. ನೋಡಿ ಇದು ಆಲ್ರೆಡಿ ರೋಸ್ಟ್ ಮಾಡಿರ್ತಾರೆ. ಇದನ್ನು ರೋಸ್ಟ್ ಮಾಡಿರೋದನ್ನು ನಾವೇನು ರೋಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ನಾವೇನು ಮಾಮೂಲಿ ಶಾವಿಗೆ ಪಾಯಸ ಮಾಡ್ಕೊತೀವಲ್ಲ ಅದಕ್ಕಿಂತ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಟೇಸ್ಟ್ ಇಷ್ಟ ಆಯಿತು, ಅದಕ್ಕೆ ಮಾಡಿಕೊಡೋಣ ಅಂತ ಮಾಡಿಕೊಡ್ತಾಯಿದ್ದೀನಿ. ನಾನಿಲ್ಲಿ ನೋಡಿ ಇದಕ್ಕೆಲ್ಲ ತೊಗೊಂಡಿದ್ದೀನಿ. ಆಲ್ರೆಡಿ ರೋಸ್ಟೆಡ್ ಆಗಿರೋದು ಇದು. ಸ್ವಲ್ಪ ಅಂದರೆ ಇದೆಲ್ಲ ಬೆಂದಾದಮೇಲೆ ಸರಿಯಾಗಿ ಸ್ಪೂನ್ಗೆ ಸಿಗಲ್ವಲ್ಲ, ಅದಕ್ಕೆ ಸ್ವಲ್ಪ ಈ ಥರ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ಶಾವಿಗೆನ. ಇದು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ಯಾಕಂತಂದರೆ ಬೇಗನೂ ಆಗುತ್ತೆ ಮತ್ತು ಇನ್ನೊಂದು ತುಂಬ ರುಚಿಯಾಗಿ ಕೂಡ ಇರುತ್ತೆ. ನೋಡಿ ಇವಾಗ ನಾನೇನಿಲ್ಲ, ಒಂದು ಪಾತ್ರೆ ತೊಗೊಂಡು ಪಾತ್ರೆಯಲ್ಲಿ ಆಲ್ರೆಡಿ ರೋಸ್ಟ್ ಆಗಿರುತ್ತೆ, ಜಸ್ಟ್ ನಾನು ಸುಮ್ಮನೆ ಬಿಸಿಗೆ ಇಡ್ತಾಯಿದ್ದೀನಿ. ಇದೆಲ್ಲ ಆದಮೇಲೆ ನಾನೀಗ ಇದಕ್ಕೆ ಹಾಲು ಆ್ಯಡ್ ಮಾಡ್ಕೊಳ್ತೀನಿ.
ಇದೇನಪ್ಪ ಇವರು ಯಾವಾಗಲೂ ಬ್ಯಾಕ್ ಪೇನ್ ಅಂತಾರೆ ಅಂತ ನೀವು ಅಂದ್ಕೊಳ್ತಾ ಇರ್ಬೋದು. ಬ್ಯಾಕ್ ಪೇನ್ ಇರ್ತಾ ಇರಲಿಲ್ಲ. ಆದರೆ ಏನಾಗಿದೆ ಅಂತಂದರೆ ನಾನು ಸರ್ಜರಿ ಆಗಿದ್ದು ನೆಕ್ಸ್ಟ್ ಡೇನೇ ತುಂಬ ಎದ್ದು ಓಡಾಡಿಬಿಟ್ಟೆ. ಸರ್ಜರಿ ಆದಮೇಲೆ ರೆಸ್ಟ್ ತೊಗೊಂಡ್ಲೇ ಇಲ್ಲ. ತುಂಬ ಏನಾಗಲ್ಲ ಬಿಡು, ಇಷ್ಟೇ ಅಲ್ವಾ, ಏನಾಗಲ್ಲ ಬಿಡು, ರೆಸ್ಟ್ ಮಾಡದೇ ಇದ್ರೆ ನಡೆಯುತ್ತೆ ಅಂತಂದ್ಬಿಟ್ಟು ತುಂಬ ಓಡಾಟ ಇಟ್ಕೊಬಿಟ್ನಲ್ಲ, ಅದು ನನಗೆ ಸ್ವಲ್ಪ ಈಗ ಎಫೆಕ್ಟ್ ಆಗ್ತಿದೆ ಅಷ್ಟೇ. ಅಟ್ಲೀಸ್ಟ್ ಒಂದು 15 ಡೇಸ್, ಒಂದು ವೀಕ್ ಆದರೂ ನಾನು ಕರೆಕ್ಟಾಗಿ ರೆಸ್ಟ್ ಮಾಡಿದರೆ ಏನೂ ಆಗ್ತಿಲ್ಲ. ಎದ್ದು ಓಡಾಡೋದು, ಬಗ್ಗೋದು ಅದೆಲ್ಲ ಮಾಡಿಬಿಟ್ಟಲ್ಲ. ಸ್ವಲ್ಪ ಆವಾಗ ಅಲ್ಲೇ ಅಲ್ವಾ ಸರ್ಜರಿ ಆಗಿರೋದು. ನಾವು ಏನೇ ಸರ್ಜರಿ ಆದರೂ ಸ್ವಲ್ಪ ಬ್ಯಾಕ್ ಸಪೋರ್ಟ್ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಅಲ್ವಾ. ಅದರಿಂದ ಸ್ವಲ್ಪ ಈಗ ಎಫೆಕ್ಟ್ ಕಾಡ್ತಾ ಇದೆ. ಈಗ ಆಲ್ಮೋಸ್ಟ್ ಕಡಿಮೆ ಆಗಿದೆ. ಇನ್ನು ಪೂರ್ತಿಯಾಗಿ ಕಂಪ್ಲೀಟಾಗಿ ಕಡಿಮೆ ಆದರೆ ತುಂಬ ಒಳ್ಳೆಯದು. ನನಗೂ ಎಲ್ಲ ಕಡೆ ಕೆಲಸಗಳು ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಈಗ ಸದ್ಯಕ್ಕೆ ಅಮ್ಮನ ಮೇಲೆ ಡಿಪೆಂಡ್ ಆಗಿದ್ದೀನಿ. ಅಮ್ಮನ ಮೇಲೆ, ಹಸ್ಬೆಂಡ್ ಮೇಲೆ. ಹಸ್ಬೆಂಡ್ ಎಲ್ಲ ಕೆಲಸ ಮಾಡಿಕೊಡ್ತಾರೆ. ಅದರಿಂದ ಅವ್ರ ಮೇಲೆ ಡಿಪೆಂಡ್ ಆಗಿದ್ದೀನಿ. ಕಂಪ್ಲೀಟಾಗಿ ಬ್ಯಾಕ್ ಪೇನ್ ಕಡಿಮೆ ಆದಮೇಲೆ ನನ್ನ ಮೇಲೆ ನಾನು ಡಿಪೆಂಡ್ ಆಗ್ತೀನಿ. ಅಂದರೆ ನನ್ನ ಕೆಲಸಗಳನ್ನ ನಾನೇ ಮಾಡ್ಕೊಳ್ತೀನಿ. ನೋಡಿ, ಇದಕ್ಕೆ ನಾನು ಹಾಲು, ಸಕ್ಕರೆ ಎರಡೂ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಲು ಕಾಯೋಷ್ಟೊತ್ತಿಗೆ, ನಾವು ಹಾಲು ಕಾಯಿಸ್ತಿಲ್ಲ, ಮಾಮೂಲಿ ಪ್ಯಾಕೆಟಲ್ಲಿ ಹಾಕ್ಬಿಟ್ಟು ಹಾಲು ಕಾಯೋಷ್ಟೊತ್ತಿಗೆ ಅದು ಕೂಡ ಚೆನ್ನಾಗಿ ಬೆಂದೋಗಿರುತ್ತೆ. ಜಸ್ಟ್ 5 ಮಿನಿಟ್ಸ್, 4 to 5 ಮಿನಿಟ್ಸ್ ಅಷ್ಟೇ ಇದು ಬೇಯಕ್ಕೆ ಬೇಕಾಗಿರೋದು. ನೋಡಿ, ಈ ಥರ ಹಾಲು ಕಾಯೋಷ್ಟೊತ್ತಿಗೆ ಅದು ಕೂಡ ಕಾದಿರುತ್ತೆ. ಸಕ್ಕರೆ ನಮಗೆ ಎಷ್ಟು ಬೇಕೋ ಅದು ಆ್ಯಡ್ ಮಾಡ್ಕೊಳ್ಳಬೇಕು. ಇದಕ್ಕೆ ನೀವು ಇಷ್ಟ ಆದರೆ ಏಲಕ್ಕಿ ಪುಡಿ, ಅಂದರೆ ಏಲಕ್ಕಿನ ಕುಟ್ಟಿನೂ ಹಾಕ್ಕೋಬೋದು, ಇಲ್ಲ ಪುಡಿ ಇದ್ದರೆ ಆ್ಯಡ್ ಮಾಡ್ಕೋಬೋದು. ಏನು ಹಾಕ್ಕೊಳ್ಳದೇ ಇದ್ದರೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಜಸ್ಟ್ ಹಾಲು ಮತ್ತು ಶಾವಿಗೆ, ಸಕ್ಕರೆನ ಆ್ಯಡ್ ಮಾಡಿಕೊಂಡ್ರು ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಇಲ್ಲೇನೂ ಹಾಕ್ತಾಯಿಲ್ಲ. ಇದಕ್ಕೆ ದ್ರಾಕ್ಷಿ ಗೋಡಂಬಿ ಏನೂ ಹುರ್ಕೊಂಡು ಹಾಕ್ತಾಯಿಲ್ಲ. ನಾನು ಇಲ್ಲಿ ನಿಮ್ಗೇನಾದರೂ ಇಷ್ಟ ಇದ್ದರೆ ದ್ರಾಕ್ಷಿ ಗೋಡಂಬಿನ ಹುರ್ಕೊಂಡು ಹಾಕ್ಕೊಳ್ಳಿ, ಇನ್ನೂ ಟೇಸ್ಟ್ ಆಗುತ್ತೆ. ನಾನು ಏಲಕ್ಕಿ ಪುಡಿ, ದ್ರಾಕ್ಷಿ ಗೋಡಂಬಿ ಏನೂ ಹುರ್ಕೊಂಡು ಹಾಕ್ಕೊಳ್ತಾ ಇಲ್ಲ, ಹಾಗೆಯೇ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದನ್ನು ಮಾಡ್ಕೊಂಡಿದ್ದು ಮಧ್ಯಾಹ್ನ ಊಟಕ್ಕೆ. ಅಂದರೆ ಬಸ್ಸಾರು ಮತ್ತು ಅನ್ನ. ನನಗೆ ಏನಾದರೂ ನಂಚ್ಕೊಳ್ಳೋಕೆ ಇರಲೇಬೇಕು. ಬಸ್ಸಾರಿಗೆ ಏನೂ ಜೊತೆಗೆ ಕಾಂಬಿನೇಷನಾಗಿ ಏನೂ ಇರಲಿಲ್ಲ. ಅಂದರೆ ಸ್ವೀಟ್ ಇದ್ದರೆ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಆಗಿ ಅಂತಂದ್ಬಿಟ್ಟು ಶಾವಿಗೆ ಪಾಯಸ ರೆಡಿ ಮಾಡ್ಕೊಳ್ತಾ ಇರೋದು. ಆಮೇಲೆ ನಿಮ್ಮೆಲ್ಲರಿಗೂ ಒಂದು ವಿಷಯನ ಹೇಳಬೇಕು. ಏನು ಅಂತಂದರೆ, ಎಲ್ಲರೂ ಕೂಡ ಫೇಸ್ ಲೈವ್ ಮಾಡಿ ಅಂತ ಹೇಳ್ತಿದ್ದೀರಾ. ಫೇಸ್ ಲೈವ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕು ನನಗೆ. ನಾನು ಆಲ್ರೆಡಿ 2-3 ಟೈಮ್ಸ್ ಫೇಸ್ ಲೈವನ್ನು ಮಾಡಿದ್ದೀನಿ. ಫೇಸ್ ಲೈವ್ ಮಾಡೋದಕ್ಕೆ ಸ್ವಲ್ಪ ಭಯ ಆಗ್ತಿದೆ. ಮುಂದಕ್ಕೆ ಖಂಡಿತ ಫೇಸ್ ಲೈವ್ ಅನ್ನೋದು ಮಾಡ್ತೀನಿ. ಈಗ ಸದ್ಯಕ್ಕೆ ಬೇಡ ಅಂತ ಅಂದ್ಕೊಳ್ತಾ ಇದ್ದೀನಿ. ಪಾಯಸ ಮಾಡ್ಕೊಳ್ತಾನೆ ನಾನು ಬಿಸಿ ರೈಸ್ಗೆ ಇಟ್ಟಿದ್ದೆ. ಸೊ ಬಿಸಿ ರೈಸ್ ಕೂಡ ರೆಡಿ ಆಗಿದೆ. 5 ನಿಮಿಷಕ್ಕೆ ಅದು ಕೂಡ ವಿಜಿಲ್ ಬಿಟ್ಟು. ನೋಡಿ, ಬಿಸಿ ಬಿಸಿ ಅನ್ನ ಜೊತೆಗೆ ಬಸ್ಸಾರು ಜೊತೆಗೆ ಪಾಯಸ, ಸೂಪರ್ ಕಾಂಬಿನೇಷನ್ ಅಲ್ವಾ. ನಿಮ್ಗೆ ಹೇಗೆ ಇಷ್ಟ ಆಯಿತು ನನಗೆ ಕಮೆಂಟ್ ಮಾಡಿ. ನನಗಂತೂ ಒಂದು ಐಟಮ್ ತಿನ್ನೋದಕ್ಕೆ ಇಷ್ಟ ಆಗಲ್ಲ. ಒಂದು ಐಟಮ್ ಜೊತೆ ಇನ್ನೊಂದು ಐಟಮ್ ಆ ಥರ ನನಗೆ ಇಷ್ಟಪಟ್ಟು ತಿಂತೀನಿ. ಜೊತೆ ಅಂದರೆ ಅನ್ನೋದ ಜೊತೆಗೆ ಏನಾದರೂ ಡ್ರೈ ಫ್ರೂಟ್ಸ್ ಆಗಲಿ ಇಲ್ಲ ಅಂತಂದರೆ ಬೇರೆ ಏನೋ ಥರ ಸ್ನ್ಯಾಕ್ಸ್ ಆಗಲಿ ಏನಾದರೂ ಇರಲೇಬೇಕು. ಒಂದು ಐಟಮ್ ತಿನ್ನೋದಕ್ಕಂತೂ ಇಷ್ಟನೇ ಆಗಲ್ಲ. ನಾನಿಲ್ಲಿ ಅವಲಕ್ಕಿ ಪಾಪಡ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಸೂಪರ್ ಲಂಚ್ ಇವತ್ತು ನೋಡಿ ಹೀಗಿದೆ. ನಿಮಗೂ ಯಾವ ಥರ ಲಂಚ್ ತಿನ್ನೋಕ್ಕೆ ಇಷ್ಟಪಡ್ತೀರಾ ಕಮೆಂಟ್ ಮಾಡಿ. ನಾನಂತೂ ಈ ಥರ ಒಂದು ಸ್ವೀಟು, ಅದ್ರ ಜೊತೆಗೆ ಸ್ವೀಟು ಖಾರ ಎರಡೂ ಇದ್ದರೆ ಸಖತ್ ಕಾಂಬಿನೇಷನ್. ನನಗಂತೂ ತುಂಬಾ ಇಷ್ಟ ಆಗುತ್ತೆ. ನೋಡಿ, ಆಚೆಗಡೆ ಅದು ಇದು ಸ್ನ್ಯಾಕ್ ತಂದು ತಿನ್ನೋದಕ್ಕಿಂತ ನೋಡಿ ನಾನೇ ಮಾಡಿಕೊಂಡಿದ್ದೆ ಮನೆಯಲ್ಲಿ ಅವಲಕ್ಕಿ ಪಾಪಡನ. ಅದು ಕೂಡ ರೆಸಿಪಿ ನನ್ನ ಚಾನಲಲ್ಲಿ ಇದೆ. ಬೇಕಿದ್ದರೆ ಇಂಟ್ರೆಸ್ಟ್ ಇದ್ದು ಫ್ರೀ ಇದ್ದರೆ ಚೆಕ್ ಮಾಡಿ. ಅವತ್ತು ಹಸ್ಬೆಂಡು ಮನೆಯಲ್ಲೇ ಇದ್ದರು. ಅಂದರೆ ಬೇಗ ಆಫೀಸ್ಗೆ ಹೋಗಿ ಮನೆಗೆ ಬಂದಿದ್ದರು. ನಾನು ಜಾಮೂನ್ ತಿನ್ನಬೇಕು ಅಂತ ಕೇಳಿದೆ. ಜಾಮೂನ್ ಪಾಕೆಟನ್ನು ಆಚೆಗಡೆ ತೊಗೊಂಡು ಬಂದಿದ್ದರು. ನನಗಿಂತ ಚೆನ್ನಾಗಿ ಹಸ್ಬೆಂಡೇ ಜಾಮೂನ್ನ ಮಾಡ್ತಾರೆ. ಅಂದರೆ ಈಗ ಉಂಡೆ ಮಾಡ್ತಾರಲ್ಲ, ಅದು ತುಂಬ ಸ್ಮೂತಾಗಿ ಮಾಡಿಕೊಡ್ತಾರೆ. ನೀವೇ ಮಾಡಿಕೊಟ್ಬಿಡಿ ಅಂತಂದ್ಬಿಟ್ಟು ಅವ್ರಿಗೆ ಹೇಳಿದ್ದೆ. ಅವರೇ ಜಾಮೂನ್ನ ಮಾಡಿಕೊಡ್ತಾಯಿದ್ದಾರೆ. ಮದುವೆ ಆಗೋಷ್ಟರಲ್ಲಿ ನನಗೆ ಯಾವ ಅಡುಗೆನೂ ಬರ್ತಾ ಇರಲಿಲ್ಲ. ಹಸ್ಬೆಂಡೇ ನನಗೆಲ್ಲ ಕಲಿಸ್ಕೊಟ್ಟಿದ್ದು. ಅವರು ತುಂಬ ಚೆನ್ನಾಗಿ, ನನಗಿಂತ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಾನು ಸುಮ್ಮನೆ ಕೂತ್ಕೊಂಡಿದ್ದೆ. ಅವರೇ ಮಾಡಿಕೊಟ್ಟಿದ್ದು ನನಗೆ, ಪಾಪುಗೆ. ಅಂದರೆ ನಾನೇನು ಯಾವ ಕೆಲಸನೂ ಮಾಡ್ತಾಯಿಲ್ಲ, ಜಸ್ಟ್ ಯಾರೋ ಮಾಡಿರೋದನ್ನ ಶೂಟ್ ಮಾಡಿಕೊಂಡು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಷ್ಟೇ. ಅವರೇ ಮಾಡಿದ್ದು ತುಂಬ ಚೆನ್ನಾಗಿತ್ತು. ನನಗೆ ಈ ಹೋಟೆಲಲ್ಲೆಲ್ಲ ಕೊಡ್ತಾರಲ್ಲ ಡ್ರೈ ಜಾಮೂನ್ ಆಗಲಿ ಅಥವಾ ಅದೆಲ್ಲ ಇಷ್ಟನೇ ಆಗಲ್ಲ. ತುಂಬ ಪಾಕ ಗಟ್ಟಿ ಇರುತ್ತೆ, ಆಮೇಲೆ ತುಂಬ ಹೆವಿ ಸ್ವೀಟ್ ಇರುತ್ತೆ. ನನಗೆ ಹೋಟೆಲ್ಸ್ ಜಾಮೂನ್ ಇಷ್ಟ ಆಗಲ್ಲ. ನನಗೆ ಇದೇ ಥರ ಮನೆಯಲ್ಲಿ ಮಾಡ್ಕೊಂಡು ತಿಂದ್ರೇ ತುಂಬ ಇಷ್ಟ ಆಗುತ್ತೆ. ತುಂಬ ದಿನ ಆಗಿತ್ತು ಜಾಮೂನ್ನ ಮಾಡಿ, ಅದಕ್ಕೆ ಕೇಳಿ ತರಿಸಿ ಅವ್ರ ಹತ್ರನೇ ಮಾಡಿಸ್ಕೊಂಡು ಫೈನಲಿ ತಿಂದೆ. ಈ ಥರ ಯಾರೋ ಮಾಡಿಟ್ಟಿರೋದನ್ನ ತಿನ್ನೋಕ್ಕೆ ತುಂಬಾ ಮಜಾ ಇರುತ್ತೆ ಅಲ್ವಾ.
ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಓಕೆನಾ? ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನನ್ನ ವಿಡಿಯೋನ ನೀವೇ ಫಸ್ಟ್ ನೋಡ್ಬೋದು. ಇವಾಗ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೂ ಸಬ್ಸ್ಕ್ರೈಬ್. ಬಾಯ್, ಟೇಕ್ ಕೇರ್.